ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಸಭೆ ನಾವು ದೇವರ ವಾಕ್ಯ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಓದಿ ಆದಿಕಾಂಡ 1:27-28. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಹಲ್ಲೆಲೂಯಾ. ಒಂದನೇದು ನೋಡಿ, ಗಂಡೆಣ್ಣಾಗಿ ದೇವರು ನಿರ್ಮಿಸಿ ಅವರನ್ನು ದೇವರು ಆಶೀರ್ವದಿಸಿದನು. 1ನೇ ಪಾಯಿಂಟ್. ಎರಡನೇದು ಬಹು ಸಂತಾನವುಳ್ಳ ಹೆಚ್ಚಿರಿ. 2ನೇ ಪಾಯಿಂಟ್ ಏನು? ಹೆಚ್ಚಿರಿ. 3ನೇದು ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. 4ನೇದು ದೊರೆತನ ಮಾಡಿರಿ. ಹಲ್ಲೆಲೂಯಾ. ಇದರಲ್ಲಿ 4 ಪಾಯಿಂಟ್ ಬ್ಲೆಸ್ಸಿಂಗ್ಸ್ ಇದೆ. 4 ಪಾಯಿಂಟ್ ಬ್ಲೆಸ್ಸಿಂಗ್ಸ್ ಇದೆ. ಆದರೆ ನಾನು ಒಂದು ಪಾಯಿಂಟ್ ಮಾತ್ರ ಹೆಚ್ಚಿರಿ ಎಂಬುದಾಗಿ ಮಾತನಾಡ್ತೇನೆ. ಹಲ್ಲೆಲೂಯಾ. ನೋಡಿ, ದೇವರು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳರಾಗಿ ಹೆಚ್ಚಿರಿ. ದೇವರು ತನ್ನ ಮಕ್ಕಳು ಹೆಚ್ಚಬೇಕೆಂಬುದನ್ನು ದೇವರು ಬಯಸ್ತಾರೆ. ಇವತ್ತು ತಂದೆ ತಾಯಿಗಳಾದ ನಾವೇನು ಮಾಡ್ತೇವೆ, ನಮ್ಮ ಮಕ್ಕಳು ಕೂಡ ಏನು ಆಶೀರ್ವಾದ ಉಳ್ಳವರಾಗಿರಬೇಕು, ಅವ್ರು ಹೆಚ್ಚುವರಾಗಿರ್ಬೇಕು. ಹೆಚ್ಚಿರಿ ಮೀನ್ಸ್ ಅಭಿವೃದ್ಧಿ. ಹೆಚ್ಚಿರಿ ಅಂದರೆ ಅಭಿವೃದ್ಧಿ, ಆಶೀರ್ವಾದ, ಉನ್ನತಿ. ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಬಯಸುವಂಥದ್ದು, ಆತನನ್ನು ಆರಾಧಿಸುವಂಥ ನಂಬಿರುವಂಥ ಮಕ್ಕಳ ನಾವುಗಳು ಹೆಚ್ಚುವರಾಗಬೇಕಂತೇಳಿ. ಹಲ್ಲೆಲೂಯಾ. ನೋಡಿ, ದೇವರು ಮನುಷ್ಯರನ್ನು ಉಂಟು ಮಾಡಿದ ಮೊದಲನೇ ದಿನವೇ ಜನರನ್ನ ದೇವರು ಆಶೀರ್ವದಿಸಿದರು ತನ್ನ ಮಕ್ಕಳನ್ನು. ಹಲ್ಲೆಲೂಯಾ. ದೇವರು ಕಲಿಸಿಕೊಡ್ತಾರೆ ಅಂದರೆ, ಇವತ್ತು ದೇವರು ನಮ್ಮನ್ನು ಆಲ್ರೆಡಿ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆದರೆ ಎಷ್ಟೋ ಜನರು ಆಶೀರ್ವಾದ ಇಲ್ಲದವರಾಗಿದ್ದಾರೆ. ಕಾರಣ ದೇವರದೆಲ್ಲ ತಪ್ಪು ದೇವ ಜನರದ್ದು. ಆದಿಕಾಂಡ 5ನೇ ಅಧ್ಯಾಯ 1ನೇ ವಾಕ್ಯ. ಆದಾಮನ ವಂಶದವರ ಚರಿತ್ರೆ. ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ನೋಡಿ, ದೇವರು ಗಂಡು ಹೆಣ್ಣಾಗಿ ಮನುಷ್ಯನು ಉಂಟು ಮಾಡಿದನು. ಹಲ್ಲೆಲೂಯಾ. ಉಂಟು ಮಾಡಿದ ಅದೇ ದಿವಸದಲ್ಲಿ ಮೊದಲು ದೇವರು ಮಾಡಿದ ಕಾರ್ಯ ಅವರನ್ನು ಆಶೀರ್ವದಿಸಿದನು. ಹಾಗಾದರೆ ದೇವರು ಆತನಿಂದ ನಿರ್ಮಿಸಲ್ಪಟ್ಟಂತ ಉಂಟಂತ ಮಕ್ಕಳ ನಾವುಗಳು ಆಶೀರ್ವಾದ ಉಳ್ಳವರಾಗಿರ್ಬೇಕೆಂಬುದನ್ನು ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿ, ನಿಮಗೆ ಆಶೀರ್ವಾದ ಹೊಂದಲಿಕ್ಕೆ ಇಷ್ಟ ಇದೆಯಾ ಕೇಳಿ. ಇಷ್ಟ ಇದೆಯಾ? ದೇವರಿಗೆ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಇಷ್ಟ. ನಾವು ಆಶೀರ್ವಾದ ಉಳ್ಳವರಾಗಿರಬೇಕು, ಸಮೃದ್ಧಿ ಉಳ್ಳವರಾಗಿರಬೇಕು, ಉನ್ನತಿಗೆ ಬರಬೇಕು. ದೇವರಿಗೆ ಇಷ್ಟ. ಅದಕ್ಕಾಗಿ ದೇವರು ನಮ್ಮನ್ನು ಮೊದಲನೇ ದಿನವೇ ಆಶೀರ್ವದಿಸಿದ್ದು. ಮಾತ್ರವಲ್ಲ, ಒಂದು 2-3 ವಾಕ್ಯ ನೋಡುವ. ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಹೇಗೆ ದೇವರು ಮಾತನಾಡ್ತಾರೆ ನೋಡಿ. ಪ್ರೈಸ್ ಗಾಡ್. 1 ಸಾಮುವೇಲ 2:32. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಇಸ್ರಾಯೇಲ್ಯರಿಗೆ ಸರ್ವ ಶುಭವನ್ನು ದಯಪಾಲಿಸುವೆನು. ನೋಡಿ, ದೇವರ ಹತ್ರ ಇಸ್ರಾಯೇಲ್ಗೆ ಸರ್ವ ಶುಭವನ್ನು ದಯಪಾಲಿಸುವೆನು. ನೋಡಿ, ದೇವರ ಆಸೆ ಆತನ ಆರಾಧಿಸುವ ಮಕ್ಕಳಿಗೆ, ನಂಬಿರುವ ಮಕ್ಕಳಿಗೆ ಅವರನ್ನು ಸರ್ವ ವಿಷಯದಲ್ಲಿಯೂ ಅವರಿಗೆ ನಾನು ಶುಭವನ್ನು ದಯಪಾಲಿಸಬೇಕು. ಹಲ್ಲೆಲೂಯಾ. ಸರ್ವ ವಿಷಯದಲ್ಲಿ ಶುಭವನ್ನು ದಯಪಾಲಿಸಬೇಕು ಅಂದರೆ ಸರ್ವ ವಿಷಯನೂ ನಾನು ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕು. ನೋಡಿ, ದೇವರದ್ದು ಎಷ್ಟು ಆಸಕ್ತಿ ನಮ್ಮ ವಿಷಯದಲ್ಲಿ, ಪ್ರೈಸ್ಗೆ ಎಷ್ಟು ಕಾಳಜಿ ಇದೆ. ಆದರೆ ನಾವು ಆ ದೇವರ ಆಶೀರ್ವಾದ ಹೊಂದುವುದಕ್ಕೆ ನಾವು ಕೂಡ ಆಸಕ್ತಿ ಉಳ್ಳವರಾಗಿರ್ಬೇಕು. ನೋಡಿ, ಎಲ್ಲ ವಿಷಯದಲ್ಲಿ, ಸರ್ವ ಅಂದರೆ ಎಲ್ಲ ವಿಷಯದಲ್ಲಿ. ಓದಿ. ಇಸ್ರಾಯೇಲ್ಯರಿಗೆ ಸರ್ವ ಶುಭವನ್ನು ದಯಪಾಲಿಸುವುದು. ಸರ್ವ ಶುಭ ಅಂದರೆ ಒಂದರಲ್ಲಿ ಆಶೀರ್ವಾದ ಮಾಡಿ ಒಂದರಲ್ಲಿ ಬಿಡೋದಲ್ಲ. ಎಲ್ಲ ವಿಷಯದಲ್ಲೂ ಸರ್ವ ವಿಷಯದಲ್ಲೂ ಶುಭವನ್ನು ದಯಪಾಲಿಸ್ತೇನೆ. ಹಾಗಾದ್ರೆ ಏನು? ಸೌಖ್ಯ, ಬಿಡುಗಡೆ, ಫೈನಾನ್ಷಿಯಲಿ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಆರೋಗ್ಯದಲ್ಲಿ ಆಶೀರ್ವಾದ, ನಮ್ಮ ಬಿಸ್ನೆಸ್ಗಳಲ್ಲಿ ಆಶೀರ್ವಾದ, ನಮ್ಮ ಮಕ್ಕಳಲ್ಲಿ ಆಶೀರ್ವಾದ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಆಶೀರ್ವಾದ, ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ.
ಕುಟುಂಬದಲ್ಲಿ ಸಮಾಧಾನ, ಕುಟುಂಬದಲ್ಲಿ ಸಂತೋಷ, ಕುಟುಂಬದಲ್ಲಿ ನೆಮ್ಮದಿ, ತಿನ್ನುವಂಥ ಆಹಾರದಲ್ಲಿ ಆರೋಗ್ಯ, ನಾವು ಈ ಲೋಕದಲ್ಲಿ ಒಳ್ಳೆ ಆಶೀರ್ವಾದವುಳ್ಳವರಾಗಿ ಜೀವಿಸುವಂಥದ್ದು. ಪ್ರೈಸ್ ಗಾಡ್. ಸರ್ವ ವಿಷಯದಲ್ಲಿ ಶುಭ. ಪ್ರೈಸ್ ಗಾಡ್. ಅಂದರೆ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಅಷ್ಟು ಒಂದು ಆಸಕ್ತಿ ಉಳ್ಳವರಾಗಿದ್ದಾರೆ. ಪ್ರೈಸ್ ಗಾಡ್. ಮಾತ್ರ ಅರಣ್ಯಕಾಂಡ 24:1 ಓದೋಣ. 24:1. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಸಾಕು. ನೋಡಿ, ಯೆಹೋವನ ಚಿತ್ತ ಇಸ್ರಾಯೇಲರಿಗೆ ಶುಭವಾಗಬೇಕು. ಇದು ದೇವರ ಚಿತ್ತ. ಹಲ್ಲೆಲೂಯಾ. ಒಂದು ನೋಡಿ, ದೇವರು ಸರ್ವ ವಿಷಯ ಶುಭವನ್ನು ದಯಪಾಲಿಸ್ತೇನೆ. ಇಸ್ರಾಯೇಲಿಗೆ ಶುಭವಾಗಬೇಕೆಂಬ ದೇವರ ಚಿತ್ತ. ಮನುಷ್ಯನು ಉಂಟು ಮಾಡಿದ ಮೊದಲ ದಿನವೇ ಆಶೀರ್ವದಿಸಿದನು. ಇದೆಲ್ಲವನ್ನ ದೇವರ ಕಡೆಯಿಂದ ಇದೆಲ್ಲವೂ ನಮಗೆ ಸರ್ವ ವಿಷಯದಲ್ಲಿ ಆಶೀರ್ವಾದವುಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸ್ತಾರೆ. ಆದರೆ ಶತ್ರು ಏನು ಮಾಡ್ತಾನೆ? ಶತ್ರು ಒಂದು ಕಡೆ ಇವ್ರು ಯಾವುದಲ್ಲೂ ಅಭಿವೃದ್ಧಿ ಆಗಬಾರದು, ಇವ್ರು ಯಾವುದಲ್ಲೂ ಉನ್ನತಿಗೆ ಬರಬಾರದು. ಪ್ರೈಸ್ ಗಾಡ್. ಇವರ ಮಕ್ಕಳು ಅಭಿವೃದ್ಧಿ ಬರಬಾರ್ದು, ಇವ್ರ ಮಕ್ಕಳು ಉನ್ನತಿಗೆ ಬರಬಾರ್ದು, ಇವರ ಮಕ್ಕಳ ಭವಿಷ್ಯ ಹಾಳಾಗಬೇಕು, ಅವರು ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು, ಅವರ ಕುಟುಂಬ ನೆಮ್ಮದಿಯಾಗಿ ಇರಬಾರ್ದು, ಅವರ ಕುಟುಂಬದಲ್ಲಿ ಐಕ್ಯತೆ ಇರಬಾರ್ದು, ಪ್ರೀತಿ ಇರಬಾರ್ದು, ಹೊಂದಾಣಿಕೆ ಇರಬಾರ್ದು, ಇವರಲ್ಲಿ ಆರೋಗ್ಯವಿರಬಾರ್ದು. ಇದು ಸೈತಾನನ ತಂತ್ರ, ಸೈತಾನನ ಪ್ಲಾನ್. ಆದರೆ ಒಂದು ನಾನು ಹೇಳ್ತೇನೆ, ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸಿರೋದಾದರೆ ಈ ಲೋಕದ ಯಾವ ಶಕ್ತಿಯು, ಯಾವ ಮಂತ್ರವಾದಿಯ ಬಲಗಳು, ಮಂತ್ರಶಕ್ತಿಗಳು, ರೋಗದ ಶಕ್ತಿಗಳು, ಮಾಟ ಮಂತ್ರಕಟ್ಟುಗಳು, ಸೈತನ ಕಾಳು ಯಾವುದು ಕೂಡ ನಮ್ಮ ಆಶೀರ್ವಾದವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಹೇಳಿ, ಒಂದು ನಮ್ಮ ಒಳಗಡೆ ಸರಿಯಾದ ಕಾನ್ಫಿಡೆಂಟ್ ಇರಬೇಕು. ನನ್ನ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಉನ್ನತಿಗೆ ತಂದಿರೋದಾದರೆ ನಮ್ಮ ಆಶೀರ್ವಾದ, ಉನ್ನತಿ, ಸಮೃದ್ಧಿಯನ್ನು ಈ ಲೋಕದ ಯಾವ ಶಕ್ತಿ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಓದೋಣ ಅರಣ್ಯಕಾಂಡ 23:20. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆ. ಹಲ್ಲೆಲೂಯಾ. ನೋಡಿ, ಬಿಳಾಮ್ ಹೇಳ್ತಾ ಇದ್ದಾರೆ ಬಾಲಾಕನಿಗೆ. ಬಾಲಾಕನು ಬಿಳಾಮನ್ನ ಕರೆಸಿರುವ ಉದ್ದೇಶ, ಇಸ್ರೇಲ್ ಜನರು ಹೆಚ್ಚಾಗ್ತಾ ಇದ್ದಾರೆ. ಇಸ್ರೇಲ್ ಜನರು ನೋಡಿ, ಅಲ್ಲಿ ವಾಕ್ಯ ಓದಿ ನೋಡಿ. 22ನೇ ಅಧ್ಯಾಯ, ಅರಣ್ಯಕಾಂಡ 22ನೇ ಅಧ್ಯಾಯ 3ನೇ ವಾಕ್ಯ. ಇಸ್ರಾಯೇಲ್ಯರು ಬಹು ಮಂದಿ ಆದದರಿಂದ ಮೋವಾಬ್ಯರು ಬಲು ದಿಗಿಲು ಪಟ್ಟರು. ಹಲ್ಲೆಲೂಯಾ. ಅವರಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಓ, ಇಸ್ರೇಲರು ಯಾರಾಗಿದ್ದಾರೆ? ಬಹು ಮಂದಿ, ಅಂದರೆ ಬಹು ಮಂದಿ ಹೆಚ್ಚಿಕೊಂಡಿದ್ದಾರೆ ಇಸ್ರೇಲರು. ಮಾತ್ರವಲ್ಲ, ಅವರು ಎಲ್ಲ ಸ್ಥಳವನ್ನು ತುಂಬಿಕೊಂಡಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ಓದಿ 22:9ನೇ ವಾಕ್ಯ. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು, ಬಿಳಾಮನು, ಮೋವಾಬ್ಯರ ಅರಸನು, ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ತೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ನೋಡಿ, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ಅಂದ್ರೆ ಏನರ್ಥ? ಅವ್ರು ಹೆಚ್ಚಾಗಿದ್ದಾರೆ. ಇಸ್ರೇಲರು ಹೆಚ್ಚಾಗಿದ್ದಾರೆ, ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ಆದೀತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಸ್ರೇಲ್ ಜನರು ಬಹಳ ಹೆಚ್ಚಾಗಿದ್ದಾರೆ, ನೆಲವನ್ನೆಲ್ಲ ತುಂಬಿಕೊಂಡಿದ್ದಾರೆ. ಹಲ್ಲೆಲೂಯಾ. ಇದು ಇವರಿಗೆ ಭಯ ಉಂಟಾಯಿತು. ಇದು ಏನಾಯ್ತು ಇವರಿಗೆ? ಯಾಕೆ ಭಯ ಉಂಟಾಯ್ತು ಅಂದರೆ 22ನೇ ವಾಕ್ಯ ನೋಡುವಾಗ 22:2. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಇಸ್ರಾಯೇಲ್ಯರು ಅಮೋರಿಯರನ್ನು ಸಂಹಾರ ಮಾಡಿದ ವರ್ತಮಾನವು ಅವನಿಗೆ ತಿಳಿದು ಬಂದಾಗ ನಿಲ್ಲಿಸಿ. ಯಾರಿಗೆ? ಬಾಲಾಕನಿಗೆ ಗೊತ್ತಾಯ್ತು. ಪ್ರೈಸ್ ಗಾಡ್. ಇಸ್ರಾಯೇಲರು ಅಮೋರಿಯರನ್ನು ಸಂಹಾರ ಮಾಡಿದ ವರ್ತಮಾನ ಬಾಲಾಕನಿಗೆ ತಿಳಿದು ಬಂದಾಗ ಇವನಿಗೆ, ಆ ಮೋವಾಬ್ಯರಿಗೆ ಭಯ ಉಂಟಾಯಿತು. ಮೋವಾಬ್ಯರಿಗೆ ಏನಾಯಿತು? ಓ, ಅಮೋರಿಯರನ್ನೇ ಸಂಪೂರ್ಣ ಸರ್ವನಾಶ ಮಾಡಾಕಿದ್ದಾರೆ, ಇವರು ನಮ್ಮನ್ನು ಬಿಡ್ತಾರಾ? ಹಲ್ಲೆಲೂಯಾ. ಇವರು ನೋಡುವಾಗ ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ಈ ಇಸ್ರೇಲ್ ಜನಾಂಗ ಬಹಳ ಹೆಚ್ಚಾಗಿದೆ. ಪ್ರೈಸ್ ಗಾಡ್. ಇವ್ರು ನಮ್ಮನ್ನು ನಾಶ ಮಾಡ್ತಂತೇಳಿ ಮಾಡ್ತಾನೆ. ಬಾಲಕ ಅರಸ ಬಿಳಾಮನನ್ನು ಕರೆಸಿ ಅವರಿಗೆ ಶಾಪ ಕೊಟ್ಟು ಅವರ ಬಲವನ್ನು ಕುಂದಿಸಿ ಅವರ ಆಶೀರ್ವಾದಗಳನ್ನು ನಷ್ಟಪಡಿಸಿ ಅವರನ್ನು ಈ ಸ್ಥಳದಿಂದಲೇ ಅವನ ಹೊರಗಡೆ ಹಾಕಲಿಕ್ಕೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಎಷ್ಟೇ ಹಣ ಸಂಪತ್ತು ಕೊಟ್ಟು ಅವನನ್ನು ಕರೆಸಿದ್ರು ಕೂಡ ಬಿಳಾಮನು ದೇವರ ಮಕ್ಕಳನ್ನು ಶಪಿಸಲಿಕ್ಕೆ ಆಗಲಿಲ್ಲ.
ಯಾಕೆಂದರೆ ದೇವರ ಮಕ್ಕಳು ದೇವರ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಆಶೀರ್ವದಿಸಿದವನು ದೇವರು. ನೋಡಿ 22:12 ವಾಕ್ಯ ನೋಡಿ, 22:12. ಅದಕ್ಕೆ ದೇವರು ನೀನು ಅವರ ಜೊತೆಯಲ್ಲಿ ಹೋಗಬಾರದು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದು. ಆಮೇಲೆ ಹಲ್ಲೆಲೂಯಾ. ನೋಡಿ ಯೇಸು ಹೇಳ್ತಾ ಇದ್ದಾರೆ, ಬಿಳಾಮನೇ ಬಾಲಕನ ಕರೆ ಕಳಿಸಿದಲ್ಲ, ಅವ್ರ ಜೊತೆ ನೀನು ಹೋಗಲೇಬೇಡ. ಯಾಕೆಂದ್ರೆ ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಆ ಜನಾಂಗದವರು ಅವರನ್ನ ಶಪಿಸಬಾರದು. ಹಾಗಾದ್ರೆ ಹೇಳಿ, ದೇವರ ಮಕ್ಕಳು ದೇವರ ಆಶೀರ್ವಾದವನ್ನು ಹೊಂದಿದ ಜನಾಂಗ. ಹೇಳಿ ಅದೇ ತಟ್ಟಲಿ, ನಾನು ನನ್ನ ದೇವರ ಆಶೀರ್ವಾದವನ್ನ ಹೊಂದಿದವನು. ನನ್ನ ಕುಟುಂಬ ದೇವರ ಆಶೀರ್ವಾದವನ್ನ ಹೊಂದಿರುವ ಕುಟುಂಬ. ನನ್ನ ಸಭೆ ದೇವರ ಆಶೀರ್ವಾದವನ್ನ ಹೊಂದಿರುವ ಸಭೆ. ನನ್ನ ಕೆಲಸ ದೇವರು ಕೊಟ್ಟಿರುವ ಕೆಲಸ. ಹಲ್ಲೆಲೂಯಾ. ನನಗೆ ಕೊಟ್ಟ ಮನೆ ದೇವರು ಕೊಟ್ಟಿರುವ ಮನೆ. ನನಗೆ ಕೊಟ್ಟಿರುವ ವಾಹನಗಳು ದೇವರು ಕೊಟ್ಟಿರುವ ವಾಹನಗಳು. ನನಗೆ ಕೊಟ್ಟಿರುವ ಜ್ಞಾನ ವಿವೇಕ ದೇವರು ಕೊಟ್ಟಿರುವಂತದ್ದು. ನನ್ನ ಸರ್ವ ವಿಷಯದ ಆಶೀರ್ವಾದಗಳು ನನ್ನ ದೇವರಿಂದ ಬಂದಿರುವಂತದ್ದು. ಅದನ್ನ ಶತ್ರು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೇಳಿ, ಈ ವರ್ಷದಲ್ಲಿ ನನ್ನ ಆಶೀರ್ವಾದವನ್ನ ನಾಶ ಮಾಡಲಿಕ್ಕೆ ಯಾವ ಮಂತ್ರವಾದಿಗೂ, ಯಾವ ದುರಾತ್ಮ ಶಕ್ತಿಗಳಿಗೂ, ಯಾವ ವ್ಯಕ್ತಿಗೂ ಶಕ್ತಿ ಇಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಬಲಗಳು ಅಳಿಯಲಿ. ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಆಶೀರ್ವಾದವನ್ನು ಹೊಂದಿದವರು, ನಾವು ದೇವರ ಆಶೀರ್ವಾದವನ್ನು ಹೊಂದಿ ಹೆಚ್ಚುವವರು. ದೇವರೇ ಹೆಚ್ಚಿನೆಂಬುದಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೆಚ್ಚಿಸಿದ್ದಾರೆ, ದೇವರು ನಮ್ಮನ್ನು ಅಭಿವೃದ್ಧಿಗೆ ತಂದಿದ್ದಾರೆ, ದೇವರು ನಮ್ಮನ್ನು ಉನ್ನತಿಗೆ ತಂದಿದ್ದಾರೆ. ಉನ್ನತಿಗೆ ತಂದ ಮೇಲೆ, ಅಭಿವೃದ್ಧಿಗೆ ತಂದ ಮೇಲೆ ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಹೇಳಿ, ಆರೈಕೆ ಮಾಡಬೇಕು. ಶತ್ರುವೇ, ಈ ವರ್ಷದಲ್ಲಿ ನನ್ನ ಆಶೀರ್ವಾದಗಳನ್ನ ನಾಶ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ದೇವರು ಪರ್ಮಿಷನ್ ಕೊಡೋದು ಹೊರತು ಅವನು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯಾ. ಯೋಬನ ಸ್ವಾಸ್ಥ್ಯವನ್ನು ಮುಟ್ಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದು. ಹಲ್ಲೆಲೂಯಾ. ಯೋಬನ ಸ್ವಾಸ್ಥ್ಯವನ್ನು ಮುಟ್ಲಿಕ್ಕೆ ದೇವರು ಪರ್ಮಿಷನ್ ಕೊಟ್ಟಿದ್ದು. ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅವನು ಟಚ್ ಮಾಡಿದ್ದು, ಇದನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಸೊ ದೇವರು ತನ್ನ ಮಕ್ಕಳಿಗೆ ಕೊಟ್ಟಂತ ಆಶೀರ್ವಾದವನ್ನು ಟಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಮಾತ್ರವೇ ಟಚ್ ಮಾಡೋಕ್ಕಾಗೋದು, ಇದನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದರೆ ದೇವರು ಇವತ್ತು ಈ ವರ್ಷದಲ್ಲಿ ನಮ್ಮನ್ನ ದೇವರು ಹೆಚ್ಚಿಸ್ತಾರೆ. ನಾವು ಅಭಿವೃದ್ಧಿಗೆ ಬರ್ತೇವೆ. ಹೇಳಿ, ನಾವು ಅಭಿವೃದ್ಧಿಗೆ ಬರ್ತೇವೆ. ನೋಡಿ, ಅಬ್ರಾಮನನ್ನು ಹೆಚ್ಚಿಸಿದ್ದು ದೇವರು. ಅಬ್ರಾಮನ ಹೆಚ್ಚಿಸಿದ್ದು, ಅಬ್ರಾಮನನ್ನು ಆಶೀರ್ವದಿಸಿದ್ದು ದೇವರು. ಆದಿಕಾಂಡ 24:1. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಆಮೇಲೆ ಹೇಳಿ, ಹಲ್ಲೆಲೂಯಾ. ಅಬ್ರಾಮನನ್ನು ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದು ದೇವರು. ಹಾಗಾದ್ರೆ ಅಬ್ರಾಮನ್ನ ಸಕಲ ವಿಷಯ ಅಭಿವೃದ್ಧಿಪಡಿಸಿದ ದೇವರೆಂಬುದೇ ಹೇಳಿದ್ದಾರೆ. ಇವತ್ತು ನಮ್ಮನ್ನು ಅಭಿವೃದ್ಧಿಪಡಿಸುವವರು ಯಾರು? ದೇವರೇ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಭಾಗ್ಯದಾಯಕ. ದೇವರ ಆಶೀರ್ವಾದ ಓದಿ, ಜ್ಞಾನತೆ 10:22. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು. ಅದು ವ್ಯಸನವನ್ನು ಸೇರಿಸುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ಹೇಳಿ ಒಂದು ಹಲ್ಲೆಲೂಯಾ ಹೇಳಿ. ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವು. ಅದರಲ್ಲಿ ದುಃಖ ಇಲ್ಲ, ವ್ಯಸನ ಇಲ್ಲ, ರೋಗ ಇಲ್ಲ, ಶಾಪ ಇಲ್ಲ. ಅದು ಪರಿಶುದ್ಧವಾದ ಆಶೀರ್ವಾದ. ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೇಳ್ತೇನೆ,
ದೇವರಿಂದ ಬರುವಂಥ ಆಶೀರ್ವಾದಗಳು ಯಾವುದರ ಮೂಲಕವಾಗಿ ನಿಮಗೆ ಏನು ಶಾಪ ಇಲ್ಲ, ವೇದನೆ ಇಲ್ಲ, ದುಃಖ ಇಲ್ಲ, ವ್ಯಸನ ಇರೋದಿಲ್ಲ. ಒಂದು ವೆಹಿಕಲನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಆ ವೆಹಿಕಲ್ ಮೂಲಕ ನಿಮಗೆ ವ್ಯಸನ ಬರೋದಿಲ್ಲ. ಯಾಕೆ? ಅದು ದೇವರು ಕೊಟ್ಟ ವಾಹನ. ದೇವರು ಕೊಟ್ಟ ವಾಹನ ಯಾವುದಕ್ಕಾಗಿ? ಆತನ ಮಹಿಮೆಗಾಗಿ ನಾವು ಜೀವಿಸುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಪ್ರೈಸ್ ಗಾಡ್. ತನ್ನ ಮಕ್ಕಳನ್ನು ವಿಶೇಷವಾಗಿ ದೇವರು ಕಾಯ್ತಾರೆ. ಕೀರ್ತನೆ 3:3. ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ನೀನು ನನ್ನ ಗೌರವಕ್ಕೆ ಆಧಾರ. ನೀನು ಗೌರವಕ್ಕೆ ಆಧಾರನು. ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು. ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದ. ಆಮೇಲೆ ದೇವರು ನಮ್ಮನ್ನು ಕಾಯುವ ಗುರಾಣಿ. ಹಲ್ಲೆಲೂಯಾ. ದೇವರು ನಮ್ಮನ್ನು 24 ಗಂಟೆಗಳ ಸಮಯದಲ್ಲೂ ಕಾಯ್ತಾರೆ. ನಮ್ಗೆ ಯಾವುದೇ ಕೇಡಾಗದ ಹಾಗೆ, ಯಾವುದೇ ಅಪಘಾತಗಳು ಸಂಭವಿಸದ ಹಾಗೆ ನಮಗೆ ದೂತರ ಕಾವಲುಗಳನ್ನ ಕೊಟ್ಟು ದೇವರು ಇಟ್ಟಿರ್ತಾರೆ. ಹಲ್ಲೆಲೂಯಾ. ದೂತರ ಕಾವಲುಗಳು ನಮಗೆ ಇರ್ತದೆ. ಪ್ರೈಸ್ ಗಾಡ್. ಯಾವಾಗ ನಾವು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡೆಯುವಾಗ, ಆತನ ಚಿತ್ತಕ್ಕೆ ವಿಧೇಯರಾಗುವಾಗ, ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ, ಆಜ್ಞೆ ವಿಧಿಗಳಿಗೆ ವಿಧೇಯರಾಗಿ ನಡೆಯುವಾಗ ತನ್ನ ದೂತರ ನಮಗೆ ಕಾವಲಾಗಿ ದೇವರು ಇಟ್ಟಿರ್ತಾರೆ. ನಮ್ಗೆ ಯಾವುದೇ ಕೇಡು ಸಂಭವಿಸೋದಾಗಿ ದೇವರು ಕಾಯ್ತಾನೆ. ಹಲ್ಲೆಲೂಯಾ. ಆಗ ನೋಡಿ, ಅಬ್ರಾಮನ ದೇವರು ಆಶೀರ್ವದಿಸಿದ್ರು. ಪ್ರೈಸ್ ಗಾಡ್. ದೇವರ ಅಭಿವೃದ್ಧಿಗೆ ಪಡಿಸಿದ್ರು. ಕಾರಣ ಏನು? ಅಬ್ರಾಮನ ದೇವರು ಆಶೀರ್ವಾದ ಮಾಡಲಿಕ್ಕೆ ಕಾರಣ ಏನಂದರೆ, ಅನೇಕ ಕಾರಣಗಳಿದೆ. ಆದರೆ ನಾನು ಹೆಚ್ಚು ದೇವರು ಒಂದು ವ್ಯಕ್ತಿಯನ್ನು ಆಶೀರ್ವದಿಸೋದು ಯಾವಾಗಂದರೆ, ತುಂಬ ಬ್ಲೆಸ್ ಮಾಡೋದು ಯಾವಾಗಂದರೆ, ಯಾವ ವ್ಯಕ್ತಿ ದೇವರ ಮಹಿಮೆಗಾಗಿ ಜೀವಿಸ್ತಾನೋ ಅವನನ್ನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಯೇಸು ಸ್ವಾಮಿ ನಂಬಿದ ಮೇಲೆ, ದೇವರ ರಕ್ಷಕನಾಗಿ ಸ್ವೀಕಾರ ಮಾಡಿದ ಮೇಲೆ, ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ದೇವರ ಮಹಿಮೆಗಾಗಿ ನೀವು ಯಾವಾಗ ತೀರ್ಮಾನ ಮಾಡಿ ಸಮರ್ಪಿಸಿ ನಿಲ್ತಿರೋ ಅಂಥ ವ್ಯಕ್ತಿನ ದೇವರು ತುಂಬ ಅಭಿವೃದ್ಧಿಗೆ ತರ್ತಾರೆ, ತುಂಬ ಉನ್ನತಿಗೆ ತರ್ತಾರೆ. ಅಬ್ರಾಮನ ಅಭಿವೃದ್ಧಿಗೆ ಬರೋಕ್ಕೆ ಕಾರಣ ಏನು ಗೊತ್ತುಂಟಾ? ಆದಿಕಾಂಡ 14ನೇ ಅಧ್ಯಾಯ 17, 18, 19, 20. ಅವನು ಕೆರ್ದೆನೋ ಗೊಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ. ನಿಲ್ಲಿಸಿ. ಮೆಲ್ಕಿಜೆದೇಕನು ಪರಾತ್ಪರ ದೇವರ ಯಾಜಕ. ಮೆಲ್ಕಿಜೆದೇಕ ಯಾರು? ದೇವರ ಸೇವಕ, ಯಾಜಕ ಅವನು. ನೋಡಿ, ಇವತ್ತು ನೀವು ತಿಳ್ಕೊಳ್ಬೇಕು, ಒಂದು ನಮ್ಮನ್ನು ಅಭಿವೃದ್ಧಿಪಡಿಸುವವರು, ನಮ್ಮನ್ನು ಆಶೀರ್ವದಿಸುವುದು ಒಂದು ದೇವರು. ಒಂದು ಯಾರು? ಫಸ್ಟ್ ಲಿಸ್ಟಲ್ಲಿ. ಸೆಕೆಂಡ್ ಲಿಸ್ಟಲ್ಲಿ ಸೇವಕ. ಒಂದು ನಮಗೆ ಮೊದಲು ದೇವರ ಆಶೀರ್ವಾದ ಇರಬೇಕು, ಆಗ ನಾವು ಹೆಚ್ಚು ಅಭಿವೃದ್ಧಿಗೆ ಬರ್ತೇವೆ. ಎರಡನೇದು, ಒಬ್ಬ ಸೇವಕನ, ಯಾಜಕನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ಆಗ ನಾವು ಹೆಚ್ಚುತ್ತೇವೆ, ಅಭಿವೃದ್ಧಿಗೆ ಬರ್ತೇವೆ. ಇಲ್ಲಿ ನೋಡಿ, ಆಲ್ರೆಡಿ ಅಬ್ರಾಮನ ದೇವರ ಆಶೀರ್ವಾದ ಇದೆ, ಕೃಪೆ ಇದೆ. ಎರಡನೇದು, ಮೆಲ್ಕಿಜೆದೇಕನ ಒಂದು ಆಶೀರ್ವಾದ ಅವನಿಗೆ ಉಂಟಾಗ್ತದೆ. ಮೆಲ್ಕಿಜೆದೇಕ ಸೇವಕ ಅಬ್ರಾಮನನ್ನ ಬ್ಲೆಸ್ ಮಾಡ್ತಾ ಇದ್ದಾನೆ. ನೋಡಿ, ಓದಿ 18ನೇ ವಾಕ್ಯ. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು. ನೋಡಿ, ಇವನು ಪರಾತ್ಪರ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ. ಹಲ್ಲೆಲೂಯಾ. ಅಬ್ರಾಮನನ್ನ ಆಶೀರ್ವದಿಸಿ. ನೋಡಿ, ಮೆಲ್ಕಿಜೆದೇಕನು ಅಬ್ರಾಮನನ್ನು ಆಶೀರ್ವಾದ ಮಾಡಿದ್ದಾರೆ, ಸೇವಕ. ಇವತ್ತು ದೇವರ ಮಕ್ಕಳಿಗೆ ದೇವರ ಆಶೀರ್ವಾದ, ಎರಡನೇ ಸೇವಕರ ಆಶೀರ್ವಾದ ಬೇಕು. ಅನ್ನಳನ್ನ ಎಲ್ಕರನ್ನ ಆಶೀರ್ವಾದ ಮಾಡಿದ್ಯಾರು? ಏಲಿ. ಅನ್ನಳನ್ನ ಎಲ್ಕರನ್ನ ಆಶೀರ್ವಾದ ಮಾಡಿದ್ಯಾರು? ಏಲಿ. ಹಲ್ಲೆಲೂಯಾ. ಚಾರಪ್ತ ಊರಿನ ವಿಧವೆಯನ್ನ ಹಿಟ್ಟಿನ ಪಾತ್ರೆ, ಎಣ್ಣೆ ಪಾತ್ರೆ ಆಶೀರ್ವಾದ ಮಾಡಿದ್ಯಾರು? ಏಲಿಯ ಸೇವಕ. ನೋಡಿ, ನಾನು ಹೇಳ್ತೇನೆ, ಎಲ್ಲಿ ಒಂದು ದೇವರ ಅಭಿಷಕ್ತ ಸೇವಕ ಇರ್ತಾನೋ, ಅವನು ಯಾರನ್ನ ಆಶೀರ್ವದಿಸ್ತಾನೋ ಅವರಿಗೆ ಆಶೀರ್ವಾದ ಉಂಟಾಗುತ್ತೆ. ಸೂನೆಮ ಸ್ತ್ರೀಯನ್ನ ಗರ್ಭವನ್ನು ಆಶೀರ್ವದಿಸಿದ ಯಾರು? ಎಲಿಷಾ. ಅವಳು ಮಕ್ಕಳಿಲ್ಲದೆ ಬಂಜೆ ಆಗಿದ್ದು ಎಷ್ಟೋ ವರ್ಷಗಳ ಕಾಲ. ಆದರೆ ಯಾರ ಮೂಲಕ ದೇವರ ಆಶೀರ್ವಾದ ಮಾಡಿದ್ದು? ಎಲಿಷನ ಮೂಲಕ. ಪ್ರೈಸ್ ಗಾಡ್. ಇವತ್ತು ಮೊದಲನೇದು ದೇವರ ಆಶೀರ್ವಾದ ನಮಗೆ ವೆರಿ ಇಂಪಾರ್ಟೆಂಟ್. ಎರಡನೇದು ಸೇವಕರ ಆಶೀರ್ವಾದ ನಮಗೆ ವೆರಿ ಇಂಪಾರ್ಟೆಂಟ್. ನೋಡಿ, ಆಮೋಸ 3 ಹೇಳೋದಿ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡುವುದಿಲ್ಲ. ಹಲ್ಲೆಲೂಯಾ. ದೇವರ ಹೆಚ್ಚು ಒಡನಾಟ ಸೇವಕರ ಜೊತೆ. ಹಲ್ಲೆಲೂಯಾ.
ದೇವರು ಮೊದಲು ಹೆಚ್ಚು ಒಡನಾಟ ಆಡೋದು ಯಾರ ಜೊತೆ ಅಂದರೆ ಸೇವಕರ ಜೊತೆ. ಯಾಕೆ ಹೇಳಿ? ದೇವ ಸೇವಕರು ಆತನಿಂದ ಅಭಿಷೇಕಿಸಲ್ಪಟ್ಟಿರ್ತಾರೆ, ಅವರಿಂದ ಕರೆಯಲ್ಪಟ್ಟಿರ್ತಾರೆ, ಅವರಿಂದ ನೇಮಿಸಲ್ಪಟ್ಟಿರ್ತಾರೆ. ಪ್ರೈಸ್ ಗಾಡ್. ಅವರನ್ನು ಒಂದು ಯಾಜಕನಾಗಿ, ಒಂದು ನಾಯಕನನ್ನಾಗಿ, ಒಂದು ಪ್ರವಾದಿಯನ್ನಾಗಿ, ಒಂದು ಸಮಪಾಲಕನಾಗಿ, ಒಂದು ಅಪೊಸ್ತಲನಾಗಿ, ಒಂದು ಉಪದೇಶಕನನ್ನಾಗಿ, ಒಂದು ಸುವಾರ್ತಿಕನಾಗಿ ದೇವರು ಅಭಿಷೇಕ ಮಾಡಿ ನೇಮಿಸಿರ್ತಾರೆ. ಪ್ರೈಸ್ ಗಾಡ್. ಆತ ಏನು ಮಾಡಲಿಕ್ಕಿದ್ದಾನೋ ಅದೆಲ್ಲವನ್ನು ಕೂಡ ತನ್ನ ಸೇವಕರ ಥ್ರೂ, ತನ್ನ ಮಕ್ಕಳ ಥ್ರೂ ಮಾಡ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ದೇವರು ಫಸ್ಟ್ ಮಾಡುವಂಥದ್ದು ತನ್ನ ಸೇವಕರ ಮೂಲಕವಾಗಿ, ಸೆಕೆಂಡ್ ಪ್ಲೇಸ್ ಆತನ ಮಕ್ಕಳ ಮೂಲಕವಾಗಿ. ಯಾಕೆ? ವಿಶ್ವಾಸಿಗಳಿಗಿಂತಲೂ ಸೇವಕನಾದವನು ದೇವರೊಟ್ಟಿಗೆ ಹೆಚ್ಚು ಒಡನಾಟದಲ್ಲಿರ್ತಾರೆ. ಕರ್ತನ ಸಂಸರ್ಗದಲ್ಲಿ ಇರುವವನು 1 ಕೊರಿಂಥ 6:17 ಕರ್ತನ ಸಂಸರ್ಗದಲ್ಲಿ ಇರುವವರಾದರೂ ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಆತನೊಂದಿಗೆ ಒಂದೇ ಆತ್ಮವಾಗಿರ್ತಾನೆ. ಆಮೇಲೆ ಹೇಳಿ ನೋಡಿ, ದೇವರ ಸೇವಕ ದೇವರ ಸಂಸರ್ಗದಲ್ಲಿ ಒಡನಾಟದಲ್ಲಿ ಯಾವಾಗಲೂ ಇರ್ತಾನೆ. ಪ್ರೈಸ್ ಗಾಡ್. ದೇವರ ಜೊತೆಲಿ ಅವನು ಸಂಭಾಷಿಸುವನಾಗಿರ್ತಾನೆ, ಪ್ರಾರ್ಥಿಸುವನಾಗಿರ್ತಾನೆ, ಆರಾಧನೆ ಮಾಡುವನಾಗಿರ್ತಾನೆ, ಆತನ ವಾಕ್ಯ ಓದುವನಾಗಿರ್ತಾನೆ. ಅಂದರೆ ದೇವರ ಒಡನಾಟದಲ್ಲಿ ಯಾವಾಗಲೂ ಸಂಸರ್ಗದಲ್ಲಿ ಇರ್ತಾನೆ ಅವನು. ಯಾರು? ಸೇವಕ. ಯಾವಾಗ ಸೇವಕ ಅವರ ಸಂಸರ್ಗದಲ್ಲಿ ಒಡನಾಟದಲ್ಲಿ ಇರ್ತಾನೆ, ಯಾವಾಗಲೂ ಸೇವಕನ ಆತ್ಮ ದೇವರ ಆತ್ಮ ಒಂದೇ ಆತ್ಮವಾಗಿರುತ್ತೆ. ಸೇವಕರ ಆತ್ಮ ದೇವರ ಆತ್ಮ ಒಂದೇ ಆತ್ಮ, ಕನೆಕ್ಟಿಂಗ್ ಆಗಿರ್ತದೆ. ಅವರ ಆತ್ಮದಲ್ಲಿ ಏನು ವರ್ಕ್ ಆಗ್ತಾ ಇರ್ತದೆ ಅದು ಇಲ್ಲಿ ವರ್ಕ್ ಆಗ್ತಾ ಇರ್ತದೆ. ಪ್ರೈಸ್ ಗಾಡ್. ದೇವರು ತನ್ನ ಜನರ ವಿಷಯದಲ್ಲಿ ಮಾಡುವಂಥ ಕಾರ್ಯಗಳನ್ನು ತನ್ನ ಸೇವಕರಿಗೆ ಪ್ರಕಟಪಡಿಸ್ತಾನೆ. ಆ ಪ್ರಕಟಪಡಿಸಿದಾಗ ಸೇವಕ ಏನು ಮಾಡ್ತಾನೆ? ಅದನ್ನು ದೇವ ಜನರಲ್ಲಿ ಪ್ರಕಟಪಡಿಸ್ತಾನೆ. ಅಂದರೆ ಅರ್ಥ ನಾನೇನು ಹೇಳ್ತೇನೆ, ಮೊದಲನೇದು ದೇವರ ಆಶೀರ್ವಾದ, ಎರಡನೇದು ಸೇವಕರ ಆಶೀರ್ವಾದ ನಮಗೆ ಬೇಕು. ದೇವರ ಆಶೀರ್ವಾದ ನಮಗೆ ದೊಡ್ಡದು, ಎರಡನೇದು ಅದೇ ಥರ ಸೇವಕರ ಆಶೀರ್ವಾದ ಕೂಡ ನಮಗೆ ದೊಡ್ಡದಾಗಿರ್ತದೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಪ್ರತಿಯೊಂದು ವ್ಯಕ್ತಿಯನ್ನು ನಾನು ಮನಪೂರ್ವಕವಾಗಿ ಬ್ಲೆಸ್ ಮಾಡ್ತೇನೆ. ಯಾಕಂದರೆ ನನಗೆ ವಾಕ್ಯ ಗೊತ್ತಿದೆ. ನೋಡಿ, ಮತ್ತೆ 10 ಓದಿ, ಮ್ಯಾಥ್ಯೂ 10:12. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಹಲ್ಲೆಲೂಯಾ. ದೇವ ಸೇವಕರ ದೇವರು ಒಂದು ಸ್ಥಳಕ್ಕೆ, ಒಂದು ವ್ಯಕ್ತಿ ಮನೆಗೆ ಕಳಿಸಿಕೊಳ್ಳುವಂಥ ಉದ್ದೇಶವೇ ಬ್ಲೆಸ್ ಮಾಡೋದಕ್ಕಾಗಿ. ಒಬ್ಬ ಅಭಿಷಕ್ತ ಸೇವಕ ಒಂದು ಮನೆಗೆ ಕಾಲಿಡುವಾಗ ಅಲ್ಲಿ ದೇವರ ಆಶೀರ್ವಾದ ಉಂಟಾಗ್ತದೆ. ಹಲ್ಲೆಲೂಯಾ. ನೋಡಿ, ನಾನು ಹೇಳಿದೆ ನಿಮಗೆ, ಎಲ್ಕನನ್ನ ಅನ್ನಳನ್ನ ಏಲಿ ಬ್ಲೆಸ್ ಮಾಡ್ದ ಅಂತೇಳಿ. ಓದಿ 1 ಸಾಮುವೇಲ 2:20 ವಾಕ್ಯ. ಏಲಿಯು ಎಲ್ಕಾನನಿಗೆ ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಆ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದ. ಯಾರು? ಏಲಿ. ಅರ್ಥ ಆಯ್ತಾ? ಅವನು ಯಾವಾಗ ಎಲ್ಕನನ್ನ ಅನ್ನನನ್ನು ಆಸ್ವಾದಿಸುತ್ತಿದ್ದ ಅಂದರೆ, ಯಾವಾಗ ಮಕ್ಕಳಿಗೆ ಇದ್ದಂಥ ಸಮಯದಲ್ಲಿ ದೇವರ ಬಳಿ ಒಂದು ಹರಕೆ ಮಾಡಿಕೊಂಡು, ದೇವರೇ ಮಗುವನ್ನು ನಾನು ಒಂದು ಮಗು ಕೊಡದ, ಆ ಮಗು ನಿನ್ನ ಸೇವೆಗಾಗಿ ಒಪ್ಪಿಸಿಕೊಡ್ತೇವೆ ಎಂಬುದಾಗಿ ಹೇಳಿದ್ಲು, ಹರಕೆ ಮಾಡ್ಕೊಂಡಿದ್ಲು. ಆ ಮಗುವನ್ನು ತಂದು ದೇವರ ಸೇವೆಗೆ ಅಂತ ಒಪ್ಪಿಸಿಕೊಟ್ಟ ಮೇಲೆ ಏಲಿ ಅನ್ನಳನ್ನು ಎಲ್ಕನನ್ನು ಆಶೀರ್ವಾದ ಮಾಡ್ತಾರೆ. ಒಂದು ವ್ಯಕ್ತಿಗೆ ಆಶೀರ್ವಾದ ಬರುವಂಥದ್ದು ಯಾವಾಗ? ಒಂದು ವ್ಯಕ್ತಿಯನ್ನು ದೇವರು ಹೆಚ್ಚಿಸೋದು ಯಾವಾಗ? ಒಂದು ವ್ಯಕ್ತಿಯನ್ನು ದೇವರ ಅಭಿವೃದ್ಧಿಗೆ ತರುವುದು ಯಾವಾಗ? ಒಂದು ವ್ಯಕ್ತಿಯನ್ನು ತುಂಬ ಸಮೃದ್ಧಿಗೆ ತರೋದು ಯಾವಾಗ ಅಂದರೆ, ನಾವು ದೇವರ ಬಳಿಯಲ್ಲಿ ಏನನ್ನು ಒಪ್ಪಿಕೊಂಡು ಹರಕೆ ಮಾಡ್ಕೊಂಡಿರ್ತೀವೋ, ದೇವರ ಬಳಿಯಲ್ಲಿ ನಾವು ಹೇಗೆ ಕಮಿಟ್ಮೆಂಟ್ ಆಗಿರ್ತೀವೋ, ಆ ಕಮಿಟ್ಮೆಂಟ್ಗೆ ನಾವು ಒಪ್ಪಿ ವಿಧೇಯರಾಗಿ ನಡೆಯುವಾಗ, ಅದು ನಡೆದಾದ ಮೇಲೆ, ಒಪ್ಪಿಸಿಕೊಟ್ಟ ಮೇಲೆ ಆಟೋಮೆಟಿಕ್ಲಿ ದೇವರ ಆಶೀರ್ವಾದ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ದೇವರು ನಮ್ಮನ್ನು ಆಶೀರ್ವಾದ. ನೋಡಿ, ಇಲ್ಲಿ ಅನ್ನಾಳು ಒಪ್ಪಿಸಿಕೊಟ್ಟ ಮೇಲೆ ಮಗನನ್ನು ಕೊಟ್ಟಲ್ವಾ? ನೋಡಿ, ಅವನು ಅಲ್ಲೇ ಹೇಳ್ತಾ ಇದ್ದಾನೆ 20ನೇ ವಾಕ್ಯದಲ್ಲಿ. ಏಲಿ ಹೇಳ್ತಾನೆ, ಓದಿ. ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ. ನೋಡಿ, ನೀನು ಒಪ್ಪಿಸಿಕೊಟ್ಟಲ್ಲ ಅನ್ನಾಳೆ ಸಾಮೇಲನನ್ನ, ಆ ಸಾಮೇಲ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ. ಆತನು ಈ ಅನ್ನಾಳಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾನೆ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಎಂದು ಹೇಳಿ ಎಲ್ಕನನ್ನು ಅನ್ನಳನ್ನು ಇಬ್ಬರನ್ನು ಏಲಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇದು ದೇವರ ಆಶೀರ್ವಾದ ಅಭಿವೃದ್ಧಿ ಯಾವಾಗಂದ್ರೆ,
ನಾವು ಏನನ್ನು ದೇವರ ಹತ್ರ ಕಮಿಟ್ಮೆಂಟ್ ಆಗಿರ್ತೀವೋ, ತೀರ್ಮಾನ ಮಾಡ್ಕೊಂಡಿರ್ತೀವೋ, ಹರಕೆ ಮಾಡ್ಕೊಂಡಿರ್ತೀವೋ, ಏನು ನಾವು ಒಡಂಬಡಿಕೆ ಮಾಡ್ಕೊಂಡಿರ್ತೀವೋ, ಆ ಒಡಂಬಡಿಕೆಗಳನ್ನ, ತೀರ್ಮಾನಗಳ, ಹರಕೆಗಳನ್ನು ನಾವು ಮಾಡಿ ಮುಗಿಸಿ ಒಪ್ಪಿಸಿಕೊಟ್ಟ ಮೇಲೆ ಆಟೋಮೆಟಿಕಲಿ ದೇವರಿಂದ ಬರುವಂಥ ಆಶೀರ್ವಾದ ನಮಗೆ ಸಮೃದ್ಧಿಯಾಗಿ ಬರ್ತದೆ. ಹಲ್ಲೆಲೂಯಾ. ಒಂದಿಲ್ಲಿ ಎಲ್ಕ ಮತ್ತೆ ಅನ್ನಾಳ್ದು ಮತ್ತೆ ಏಲಿದು ನೋಡಿದ್ವಿ, ಇಲ್ಲಿ ಅಬ್ರಾಮ್ದು ಮತ್ತೆ ಮೆಲ್ಕಿಜೆದೇಕನ್ನು ನೋಡೋಣ. ಈಗ ಆದಿಕಾಂಡ 14ರಲ್ಲಿ 18, 19, 21. ಈಗ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಅಂತ ಮೆಲ್ಕಿಜೆದೇಕ ಹೇಳ್ತಾ ಇದ್ದಾನೆ. ಅಬ್ರಾಮನಿಗೆ ಆಗಲಿ. ಮುಂದೆ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಅಂತ ಮೆಲ್ಕಿಜೆದೇಕ ಹೇಳ್ತಾ ಇದ್ದಾನೆ, ಯಾಜಕ, ಸೇವಕ. ಮುಂದೆ ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. 10ನೇ ಒಂದು ಭಾಗವನ್ನು ಮೆಲ್ಕಿಜೆದೇಕನಿಗೆ ಅಬ್ರಾಮನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಗೆದ್ದು ತಂದಿದ್ದ ಎಲ್ಲದರಲ್ಲೂ 10ನೇ ಒಂದು ಭಾಗವನ್ನು ಅಬ್ರಾಮನ್ ಸಲ್ಲಿಸ್ತಾ ಇದ್ದಾನೆ. ಮೆಲ್ಕಿಜೆದೇಕ ದೇವರ ಸೇವಕ ಅಬ್ರಾಮನ ಆಶೀರ್ವಾದ ಮಾಡಲಿಕ್ಕೆ ಕಾರಣ ಒಂದೇ, ದೇವರ ಅಂದರೆ ಅವನಿಗೆ ಗೆದ್ದು ತಂದಿದ್ದ ಎಲ್ಲ ವಿಷಯದಲ್ಲಿ ಅವನು ದೇವರಿಗೆ ತಂದು ಅದನ್ನು ಸಮರ್ಪಿಸಿ ಒಪ್ಪಿಸಿ ಕೊಡ್ತಾ ಇದ್ದಾನೆ. ಇವತ್ತು ಎಲ್ಲ ವಿಷಯಲ್ಲೂ ದೇವರ ಮಕ್ಕಳ ಆಶೀರ್ವಾದ ಹೊಂದಬೇಕಾದ್ರೆ ಖಂಡಿತ ನಾನು ಹೇಳ್ತೇನೆ, ದೇವರು ನಮಗೆ ಏನು ಮಾಡಿದ್ದಾರೆ, ದೇವರು ನಮಗೆ ಏನು ಕೊಟ್ಟಿದ್ದಾರೆ, ದೇವರು ನಮ್ಮನ್ನು ಯಾವುದೆಲ್ಲ ಅಭಿವೃದ್ಧಿಗೆ ತಂದಿದ್ದಾರೆ, ಯಾವುದೆಲ್ಲ ನಮ್ಮನ್ನು ಹೆಚ್ಚಿಸಿದ್ದಾರೆ, ಯಾವುದೆಲ್ಲ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಅದೆಲ್ಲದರಲ್ಲೂ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ನೋಡಿ, ಇಲ್ಲಿ ಅಬ್ರಾಮನು ಎಲ್ಲ ವಿಷಯದಲ್ಲಿ ಗೆದ್ದು ತಂದು ಎಲ್ಲ ಕಾರ್ಯಗಳಲ್ಲಿ ಆ ಆಶೀರ್ವಾದಗಳನ್ನು ದೇವರ ಒಟ್ಟಿಗೆ ಕನೆಕ್ಟ್ ಮಾಡ್ತಾ ಇದ್ದಾನೆ. ದೇವರ ಮಹಿಮೆಗಾಗಿ ಕನೆಕ್ಟ್ ಮಾಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ದೇವರ ಮಹಿಮೆಗಾಗಿ ನಾವು ನಮ್ಮ ಆಶೀರ್ವಾದಗಳನ್ನು ಕನೆಕ್ಟ್ ಮಾಡುವಾಗ, ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಸಮೃದ್ಧಿಗೆ ತರ್ತಾರೆ, ದೇವರು ನಮ್ಮನ್ನು ಅಭಿವೃದ್ಧಿಗೆ ತರ್ತಾರೆ. ಏನು? 2 ಕೊರಿಂಥ 9, 6, 7, 8 ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ, ಹೆಚ್ಚಾಗಿ ಕೊಯ್ಯುವನಾಗಿರ್ತಾನೆ. ಓದಿ. ಆದರೆ ಸ್ವಲ್ಪವಾಗಿ ಬಿತ್ತುವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವವನು. ಇವತ್ತು ನಾನು ಸ್ವಲ್ಪ ಕೂಡ ಬಿತ್ತಲ್ಲ ಅಂದರೆ ನೀವು ಸ್ವಲ್ಪ ಕೂಡ ಕೊಯ್ಯಲ್ಲ. ಗೊತ್ತಾಯ್ತಲ್ವಾ? ನಿಮ್ಮ ಮೆಡಿಕಲ್ ರಿಪೋರ್ಟ್ಗೆ ಹೋಗುವಂಥ ಹಣ ಬ್ಲಾಕ್ ತಡೆ ಆಗಬೇಕಂದ್ರೆ, ದೇವರಂತ ತಡೆಯಾಗಿ ನಿಲ್ಲಿಸಬೇಕಂದ್ರೆ ನೀವು ದೇವರ ಮಹಿಮೆಗಾಗಿ ಒಪ್ಪಿಸಿಕೊಡ್ಬೇಕು. 1 ರೂಪಾಯಿ ಮೆಡಿಕಲ್ಗೆ ಹೋಗಬಾರ್ದಂತ ನನ್ನ ಆಸೆ. ಹೋಗಬಾರ್ದಂದ್ರೆ ದೇವರ ಮಹಿಮೆಗಾಗಿ ನೀನು ಬಿತ್ತಬೇಕು. ಯಾರು ದೇವರ ಮಹಿಮೆಗಾಗಿ ಬಿತ್ತುವರಾಗಿರ್ತೀರಿ ಅವರ ದೇವರು ತುಂಬ ಬ್ಲೆಸ್ ಮಾಡ್ತಾರೆ. ನೋಡಿ, ಇಲ್ಲೇ ನೋಡ್ಕೊಳ್ಳಿ, ನಾನು ಹೆಚ್ಚೋದ್ರ ಬಗ್ಗೆ ಮಾತನಾಡ್ತೇನೆ ಅಲ್ವಾ, ಹೆಚ್ಚಿರಿ ಅಲ್ವಾ. ನೋಡಿ, ಇಲ್ಲೂ ಅದೇ ವಾಕ್ಯ ಬರ್ತಾ ಇದೆ 2 ಕೊರಿಂಥ 9:6. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು. ನೋಡಿ, ಪೈರನ್ನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವವನು ಕೊಯ್ಯುವನು. ಎಸ್, ಬಿತ್ತಿದವನನ್ನ ದೇವರು ಸುಮ್ಮನೆ ಬಿಡಲ್ಲ. ಪಕ್ಕ ಹೇಳಿ, ಬಿತ್ತುವವನ ದೇವರು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಿಡಲ್ಲ. ನೀನು ಬಡವನಾಗಿರಲ್ಲ. ಹೇಳಿ, ನೀನು ಬಡವನಾಗಿರಲ್ಲ. ಬಿತ್ತುವವನು ಬಡವನಾಗಿರಲ್ಲ. ಬಿತ್ತುವವನು ರೋಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ಬಿತ್ತುವವನಿಗೆ ದರಿದ್ರತನ ಇರಲ್ಲ. ಕಾರಣ ಗೊತ್ತುಂಟಾ? ಬಿತ್ತುವವನ ದೇವರು ಐಶ್ವರ್ಯವಂತನಾಗಿ ಮಾಡಿರ್ತಾರೆ. ಓದಿ 10:11, ಅದರಲ್ಲಿ 10:11 ಓದಿ. ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ನೋಡಿ, ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ನಿಲ್ಲಿಸಿ. ಬಿತ್ತಿಗೆ ಬೀಜ ಕೊಡೋದು ಯಾರು? ನೀ ಬಿತ್ತಿದ್ರೆ ಬೀಜ ಕೊಡ್ತಾರೆ, ಬಿತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಹೇಳಿ, ನಿಮ್ಮ ಭವಿಷ್ಯ ದೇವರಿಗೆ ಗೊತ್ತಿದೆ. ನಿನಗೆ ಕೊಟ್ಟರೆ ನೀನು ಏನು ಮಾಡ್ತೀಯಾ ದೇವ್ರಿಗೆ ಗೊತ್ತಿದೆ. ನೀನು ದೇವರಿಗೆ ಕೊಡುವ ಮಗಳಾಗಿರೋದಾದರೆ, ನಾನು ಇವತ್ತು ನೋಡಿ, ಅನೇಕರು ಕಾಣಿಕೆಗಳು 1 ರೂಪಾಯಿನ ಹಾಕಲ್ಲ. ಅಂಥ ಜನ ಇದ್ದಾರೆ. ಇವತ್ತು ಸಭೆಗಳಲ್ಲಿ
ಕಾಣಿಕೆನ 1 ರೂಪಾಯಿನೂ ಹಾಕದೇ ಇರೋರು ಚೀಲಕ್ಕೆ ಹಾಕ್ತಿರೋ ಇದ್ದಾರೆ. ನೀನು ಹೇಗೆ ಅಭಿವೃದ್ಧಿ ಆಗ್ತೀಯ? ಹೇಗೆ ಆಶೀರ್ವಾದವಂತೀಯ? ಇಲ್ಲ. ಇವತ್ತು ನಮ್ಮ ಭವಿಷ್ಯ ದೇವರಿಗೆ ಗೊತ್ತಿದೆ. ಇವನಿಗೆ 5 ಕೊಟ್ಟರೆ 5 ಮಾಡ್ತಾರೆ ದೇವ್ರಿಗೆ ಗೊತ್ತಿದೆ. 2 ಕೊಟ್ಟರೆ 2 ಮಾಡ್ತಾರೆ ದೇವ್ರಿಗೆ ಗೊತ್ತಿದೆ. 1 ಕೊಟ್ಟರೆ ಇವನೇನು ಮಾಡಲ್ಲ ಅಂತ ಗೊತ್ತಿದೆ. ಅದಕ್ಕೆ ದೇವ್ರು ಮಾಡ್ತಾರೆ. 1 ಕೊಟ್ಬಿಟ್ಟು ಸುಮ್ಮನೆ ನೋಡ್ತಾರೆ. ಬಿತ್ತುವುದಕ್ಕೆ ಬೀಜವನ್ನು, ಉಣ್ಣುವುದಕ್ಕೆ ಆಹಾರವನ್ನು ದೇವ್ರು ಕೊಡ್ತಾನೆ. ಬಿತ್ತುವನಿಗೆ ಬೀಜ ಕೊಡ್ತಾನೆ, ಬಿತ್ತಿದವನಿಗೆ ಅದು ಮಾತ್ರ ಓದಿ. ಬಿತ್ತುವನಿಗೆ ಬೀಜವನ್ನು, ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ನೋಡಿ, ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು, ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲವನ್ನು ವೃದ್ಧಿಪಡಿಸುವನು. ಎಲ್ಲ ಹೇಳಿದ್ದೀರಾ? ನೋಡಿ, ಹೆಚ್ಚಿಸೋದು, ವೃದ್ಧಿ ಆಗೋದು, ಸಮೃದ್ಧಿ, ಅಭಿವೃದ್ಧಿ ಇದೇ ಬರ್ತಾ ಇದೆ. ಅಂದ್ರೆ ಈ ವರ್ಷದಲ್ಲಿ ದೇವರ ಮನ ಅಭಿವೃದ್ಧಿಗೆ ತರ್ತಾರೆ. ಈ ವರ್ಷ ದೇವರ ಮನೆ ಹೆಚ್ಚಿಸ್ತಾರೆ. ಈ ವರ್ಷ ಮನ ಉನ್ನತಿಗೆ ತರ್ತಾರೆ. ಈ ವರ್ಷ ನಮ್ಮ ಧನೇಶ್ವರ ಹೆಚ್ಚಿಸ್ತಾರೆ. ಅದಕ್ಕೆ ದೇವ್ರು ನೋಡಿ, ದೇವ್ರು ಮಾತನಾಡ್ತಾರೆ ಅಂದ್ರೆ ದೇವ್ರು ಮಾಡ್ತಾರೆ. ದೇವ್ರು ಏನ್ ಮಾಡ್ತಾರೆ ಅದನ್ನೇ ಮಾತನಾಡ್ತಾರೆ. ಸುಮ್ಮನೆ ದೇವ್ರು ಮಾತನಾಡಲ್ಲ. ಈ ವರ್ಷ ಮನ ಹೆಚ್ಚಿಸ್ತಾರೆ, ಹೆಚ್ಚಿಸಿ ಅಭಿವೃದ್ಧಿಗೆ ತರ್ತಾರೆ. ಅಭಿವೃದ್ಧಿ ಹೆಚ್ಚಿಸೋದು, ಅದಕ್ಕೆ ನೀವೇನ್ ಮಾಡ್ಬೇಕು ಅದನ್ನು ಹೇಳಿ ಕೊಡ್ತಾರೆ. ನಾನು ಅದನ್ನು ಕೇಳಿದಾಗಲೂ ಮಾಡದೆ ಸುಮ್ಮನೆ ಇದ್ರೆ ನೀನು ಸುಮ್ಮನೆ ಕೈ ಕಟ್ಕೊಂಡು ಕುಂತಿರ್ಬೇಕಾಗ್ತದೆ. ಇಲ್ಲ, ಇಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ, ಮುಂದೆ ಓದಿ ಕಂಟಿನ್ಯೂ ಮಾಡಿ. 11 ನೋಡ್ಕೊಳ್ಳಿ. ಎಸ್. ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು, ನೋಡಿ ದೇವ್ರು ಹೇಳ್ತಾರೆ, ಹೀಗೆ ನೀವು ಎಲ್ಲ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡ್ಲಿಕ್ಕೆ ಶಕ್ತರಾಗಿದ್ದೀರಿ. ದೇವ್ರ ಹೇಳ್ತಿದೆ, ಎಲ್ಲ ವಿಷಯ ನಾವೇನಾಗಿರ್ತೀವಿ ಅಂತೆ. ಭಕ್ತರು ಹೇಳಿ ನೀ ದೇವರ ಸೇವೆಗೆ ಬಿತ್ತುವಾಗ ನೀ ಎಲ್ಲ ವಿಷಯದಲ್ಲಿ ಕೀರ್ತನೆ 96:8. ಸಭೆಯಲ್ಲಿ ದೇವ್ರು ನಂಬಿದ ಮಕ್ಕಳುಗಳು ದೇವರಿಗೆ ಸಲ್ಲಿಸಬೇಕಾದ ಘನವನ್ನು ಸಲ್ಲಿಸದೆ ಹೋದ್ರೆ ನಾವು ವಂಚನೆಗಾರರು, ಮೋಸಗಾರ ಆಗ್ತೀವಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ನೋಡಿ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ನೋಡಿ, ದೇವ್ರು ಹೇಳ್ತಾರೆ ಯಾವ್ದಿಂದ ಬರ್ಬೇಕಂತೆ ನಾವು. ದೇವ್ರು ಹೇಳ್ತಾರೆ, ಲೇ ನೀನು ಸಭೆ ಒಳಗಡೆ ಬರುವಾಗಲೇ ಕಾಣಿಕೆ ಜೋಬ್ ಬಾ ಅಂತ ಹೇಳ್ತಾರೆ ದೇವರು. ಇವತ್ತು ಇದೆಲ್ಲ ಸೂಕ್ಷ್ಮ ಗಮನಿಸ್ಬೇಕು. ನೀ ಗಮನಿಸಿದೆ ವಾಕ್ಯ ಕೇಳಿ ನೀನು ಹಾಗೆ ನಡೆಯೋದಾದ್ರೆ ಖಂಡಿತ ಇವತ್ತಿನ ನಾಳೆ ನೀನು ಬರ್ಬದ್ದಾಗ್ಬಿಡ್ತೀಯ. ಯಾಕೆ? ದೇವರಿಗೆ ಎಲ್ಲವನ್ನ ಕೊಟ್ಟಿದ್ದಾರೆ, ದೇವರಿಗೆ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಆದರೆ ನಿನ್ನಿಂದ ದೇವ್ರ ಮಹಿಮೆಗೆ ಏನೂ ಇಲ್ಲ. ನಿನ್ನಿಂದ ದೇವ್ರ ಮಹಿಮೆಗೆ ಏನಿಲ್ಲ ಅಂದ್ರೆ ನಿನ್ನ ಕೈ ಕೊಟ್ಟು ಏನು ಪ್ರಯೋಜನ? ನಿನ್ನ ಇರೋದನ್ನ ತೆಗೆದು ಕೊಡುವವನ ಕೈಗೆ ಕೊಟ್ಟು ಬಿಡ್ತಾರೆ. ಇದನ್ನು ತೆಗೆದು ಕೊಡುವವನ ಕೈ ಕೊಡ್ತಾರೆ. ಓದಿ ಸರ್ ವಾಕ್ಯವನ್ನ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ನೋಡಿ, ದೇವರು ಹೇಳ್ತಾರೆ, ನೀನು ನನ್ನ ಆರಾಧನೆ ಮಾಡಲಿಕ್ಕೆ ಬರುವಾಗಲೇ ಕಾಣಿಕೆಯೊಂದಿಗೆ ನೀ ಬರಬೇಕು. ನನ್ನ ಕಡೆಯಿಂದ ನಾನು ಯೋಗ್ಯವಾದ ಘನತೆಯನ್ನು ದೇವರಿಗೆ ಹೇಗೆ ಸಲ್ಲಿಸೋದಾದರೆ ದೇವರು ನಿನ್ನನ್ನು ಘನಪಡಿಸುವನಾಗಿರ್ತಾರೆ. ಸಭೆಗಳಲ್ಲಿ ದೇವರಿಗೆ 1 ರೂಪಾಯಿ ಕಾಣಿಕೆ ಆಗದಂಥ ಜನಾಂಗಗಳಿರ್ತಾರೆ. ದೇವರಿಗೆ ಸಲ್ಲಿಸಬೇಕಾದ ಘನತೆ ಗೌರವವನ್ನು ಸಲ್ಲಿಸಿದವರು ಇರ್ತಾರೆ. ಅವರ ಆಶೀರ್ವಾದ ನಿರಂತರವಾಗಿರಲ್ಲ. ದೇವರಿಗಾಗಿ ನಾವು ಕೊಟ್ಟು ನಿಲ್ಲುವಾಗ ನೋಡಿ, ಈಸಾಕನು ಕ್ಷಾಮಗಾಲದಲ್ಲಿ ಬೀಜವನ್ನು ಬಿತ್ತಿ ಅದೇ ಕ್ಷಾಮಗಾಲದಲ್ಲಿ 100 ಪಟ್ಟು ಕೊಯ್ತಾ ಇದ್ದ. ಅಬ್ರಾಮನ ಬಾವಿಯಲ್ಲಿ ಇಡೀ ಊರಿಗೆ ಕ್ಷಾಮ ಬಂದಿದೆ, ಬರಗಾಲ ಬಂದಿದೆ, ಎಲ್ಲಿಯೂ ನೀರಿಲ್ಲ. ಆದರೆ ಅಬ್ರಾಮನ ತೆಗೆಸಿದ ಬಾವಿಗಳಲ್ಲಿ ನೀರುಂಟು. ಎಲ್ಲ ಇದ್ದೀರಾ? ಯಾಕೆ? ಅಬ್ರಾಮನು ದೇವರಿಗೆ ಸಲ್ಲಿಸಬೇಕಾದ ಘನತೆಯನ್ನು ಸಲ್ಲಿಸ್ತಾ ಇದ್ದ. ಎಲ್ಲದರಲ್ಲಿ ಘನತೆ ಸಲ್ಲಿಸ್ತಾ ಇದ್ದ, ಗೆದ್ದು ಬಂದ ಎಲ್ಲದರಲ್ಲಿ ಕೂಡ. ನಾನು ಇದನ್ನ ಕೇಳಿ ವಿಧರಾದ್ರೆ ಮಾತ್ರ ನಾನು ಹೆಚ್ಚಾಗೋದು. ಹೆಚ್ಚಿಸೋದು ದೇವರು, ಅಭಿವೃದ್ಧಿಗೆ ತರ ದೇವರು, ಉನ್ನತಿಗೆ. ಸುಮ್ಮನೆ ಅಭಿವೃದ್ಧಿ ದೇವರು ಅಂದ್ರೆ ದೇವರು ಹೇಳ್ತಾರೆ ಇಲ್ಲ. ಸುಮ್ಮನೆ ದೇವರು ಯಾರನ್ನು ಅಭಿವೃದ್ಧಿಗೆ ತರಲ್ಲ, ಸುಮ್ಮನೆ ದೇವರು ಯಾರನ್ನು ಹೆಚ್ಚಿಸೋದಿಲ್ಲ, ಸುಮ್ಮನೆ ನಾವು ಉನ್ನತಿಗೆ ಬರಲ್ಲ. ನಾವು ದೇವರಿಗೋಸ್ಕರ ಮಾಡಬೇಕಾದವುಗಳನ್ನು ಮಾಡದೆ ಹೋದರೆ ಒಂದು ಟೈಮ್ ಬರುತ್ತೆ, ನಮ್ಮ ಬಾವಿಯಲ್ಲಿ ನೀರು ಬತ್ತಿ ಹೋಗ್ತದೆ. ಅಂದರೆ ಆಶೀರ್ವಾದ ಕಂಪ್ಲೀಟ್ ವಾಶ್ಔಟ್ ಆಗಿಬಿಡುತ್ತೆ. ಇಲ್ಲ, ನನ್ನ ಬಾವಿಯಲ್ಲಿ ನೀರು ಯಾವಾಗಲೂ ಇರಬೇಕು, ಸಮೃದ್ಧಿಯಾಗಿ ಹೊರತೆ ಇರಬೇಕಂದ್ರೆ ನಾನು ದೇವರಿಗೆ ಕೊಡುವುದರಲ್ಲಿ ನಾನು ಹೊರತೆ ಉಳ್ಳವನಾಗಿರಬೇಕು. ದೇವರಿಗೆ ಕೊಡೋ ವಿಷಯ ನೀವು ಲೆಕ್ಕ ಹಾಕಬಾರ್ದು. ದೇವರಿಗೆ ಕೊಡುವಾಗ ನೀವು ಲೆಕ್ಕ ಹಾಕಬಾರ್ದು. ಪ್ರೈಸ್ ಗಾಡ್. ದೇವರಿಗೆ ಕೊಡೋ ವಿಷಯದಲ್ಲಿ ಅಷ್ಟ ಇಷ್ಟ ಇಷ್ಟ ಅಲ್ಲ, ನೀನು ಕೊಡ್ತಾ ಇರೋ ದೇವರಿಗಾಗಿ. ಆದರೆ ದೇವರು ಇಲ್ಲ ಅನ್ನೋ ಮಟ್ಟಕ್ಕೆ ದೇವರಿರಲ್ಲ. ಹಲ್ಲೆಲೂಯಾ. ನೀರು ಹಾಯಿಸುವವನಿಗೆ
ನೀರು ಸಿಗುತ್ತೆ. ನೀರು ಹಾಯಿಸೋವನಿಗೆ ನೀರು ಹಾಯಿಸಿದ್ರೆ ಅಂದರೆ ನೀರು ಜಲ ಬರಲ್ಲ. ಇಲ್ಲಿದ್ದೀರಾ? ಸೊ ಅಬ್ರಾಹ್ಮನ ದೇವರು ಸಕಲ ವಿಷಯ ಆಶೀರ್ವಾದ ಮಾಡಲಿಕ್ಕೆ ಕಾರಣ ಏನಂದರೆ, ಓದಿ, ಅವನು ಸಕಲ ವಿಷಯ ಗೆದ್ದು ತಂದಿದ್ದ ಎಲ್ಲದರಲ್ಲಿಯೂ ದೇವರಿಗೆ ಕೊಡಬೇಕಂತ ದಶಮ ಭಾಗವನ್ನು ಅಬ್ರಾಹ್ಮನ ಕೊಡ್ತಾ ಇದ್ದಾನೆ. ಅದಕ್ಕೆ ದೇವರು ಅವನನ್ನು ಸಕಲ ವಿಷಯ ಅಭಿವೃದ್ಧಿಗೆ ತರ್ತಾ ಇದ್ದಾರೆ. ಪ್ರೈಸ್ ಗಾಡ್. ಅವನ ದೇವರು ಸಮೃದ್ಧಿಯಾಗಿ ಇಡ್ತಾರೆ ದೇವರು. ಪ್ರೈಸ್ ಗಾಡ್. ಅವನ ಮೂಲಕ ನಮಗೆ ಆಶೀರ್ವಾದ. ಅವನ ಮೂಲಕ ನೋಡಿ, ನಾನು ಹೇಳ್ತೇನೆ, ಯಾರು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡ್ಕೊಳ್ತಾನೋ ಅವನಿಗೆ ಆಶೀರ್ವಾದ, ಅವನ ಸಂತತಿಗೆ ಆಶೀರ್ವಾದ, ಸಂತತಿ ಮೂಲಕ ಭೂಲೋಕದ ಎಲ್ಲ ಕುಲದವ್ರಿಗೆ ಆಶೀರ್ವಾದ. ನಾವು ಆಶೀರ್ವಾದದ ನಿಧಿಗಳು, ನಾವು ಅಭಿವೃದ್ಧಿಯ ನಿಧಿಗಳು, ಸಮೃದ್ಧಿಯ ನಿಧಿಗಳು. ನಾವು ಏನು ಲಿಮಿಟ್ ಅಲ್ಲ, ನಮ್ಮ ಆಶೀರ್ವಾದ ಲಿಮಿಟ್ ಅಲ್ಲ. ಪಕ್ಕದಲ್ಲಿ ನಮ್ಮ ಬ್ಲೆಸ್ಸಿಂಗ್ಸ್ ಲಿಮಿಟ್ ಅಲ್ಲ, ನೋ ಲಿಮಿಟ್. ದೇವ್ರು ನಮ್ಮನ್ನ ಲಿಮಿಟ್ ಇಲ್ಲದೆ ಬ್ಲೆಸ್ ಮಾಡ್ತಾರೆ. ನೋಡಿ, ಚಾರತ್ತವನ ವಿಧವೆ ಚಿಕ್ಕ ರೊಟ್ಟಿ ತುಂಡನ್ನು ಎಲಿನಿಗೆ ಕೊಟ್ಟ ನಿಮಿತ್ತವಾಗಿಯೇ ತುಂಬಿ ಹೊರಸೂಸಿದ್ದು, ಹೌದೇ ಇಲ್ವಾ? ಏಲಿಯ ಅವನ್ನ ಆಶೀರ್ವಾದ ಮಾಡಿದ್ದು, ಹೌದೇ ಇಲ್ವಾ? ಕೊಡ್ಲಿಲ್ಲ ಅಂದಿದ್ರೆ ಏನಿಲ್ಲ, ಕೊರತೆ. ಮಗನಿಗೆ ಸ್ವಲ್ಪ ಎಣ್ಣೆ ಪಾತ್ರೆಯಲ್ಲಿ ಹಿಡಿ ಇಟ್ಟು ತಿಂದು ಮಗನು ಅವಳೇನಾಗಬೇಕಾಗಿತ್ತು? ಪ್ರಾಣ ಕಳ್ಕೊಳ್ಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ದೇವರು ತನ್ನ ಸೇವಕನಾದ ಏಲಿಯನ ಮೂಲಕ ಅವಳನ್ನು ಆಶೀರ್ವಾದ ಮಾಡಿ ಕಳ್ಕೊಳ್ಬೇಕಾದ ತನ್ನ ಮಗನ ಪ್ರಾಣವನ್ನು, ಅವಳ ಪ್ರಾಣವನ್ನು ದೇವರು ಉಳಿಸ್ತಾರೆ. ಇವತ್ತು ಹೇಳಿ, ಕಳ್ಕೊಳ್ಳೋದನ್ನ ಉಳಿಸಿಕೊಳ್ಬೇಕಾ? ಇಲ್ಲಿ ಕಳ್ಕೊಳ್ಳೋದನ್ನ ಉಳಿಸಿಕೊಳ್ಬೇಕಾ? ಮೊದಲು ದೇವರಿಗೋಸ್ಕರ, ದೇವರಿಗಾಗಿ, ದೇವರ ಮಹಿಮೆಗಾಗಿ ಹೇಳಿ. ಪಾಸ್ ಯಾಕೆ ಕೊಡ್ಬೇಕೀಗ? ಪಾಸ್ ತುಂಬ ಅಭಿವೃದ್ಧಿ ಆಗಿದ್ದಾರೆ, ಪಾಸ್ ಮನೆ ಕಟ್ಟಿದ್ದಾರೆ, ಪಾಸು ಅದ್ರಲ್ಲಿ ಓಡಾಡ್ತಾರೆ, ಇದ್ರಲ್ಲಿ ಓಡಾಡ್ತಾರೆ, ಪಾಸು ಬೂಟ್ ಮೇಲೆ ಬೂಟ್ ಹಾಕ್ತಾರೆ, ಪಾಸು ಶರ್ಟ್ ಮೇಲೆ ಶರ್ಟ್ ಹಾಕ್ತಾರೆ. ಪಾಸು ಶರ್ಟ್ ನೋಡ್ಬೇಡ, ನೀನು ಪ್ಯಾಂಟ್ ನೋಡ್ಬೇಡ, ಶೂನು ನೋಡ್ಬೇಡ, ನೀ ಆ ದೇವ್ರನ್ನ ನೋಡು. ಯಾಕೆ? ಪಾಸು ದೇವರಿಗೆ ಬಿತ್ತಿದ್ದ ಇದ್ದಾರೆ, ದೇವ್ರು ಕೊಡ್ತಾ ಇದ್ದಾರೆ. ಪಾಸು ದೇವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಕಂಜೂಸ್ ಆಟ ಆಡ್ತಾ ಇಲ್ಲ ದೇವ್ರ ಬಳಿಯಲ್ಲಿ. ನಾನು ದೇವರೇ, ನನಗೆ ದೇವ ಜನರಿಗೆ, ವಿಧವೆಯರಿಗೆ ಕೊಡಬೇಕಂತ ಭಯಂಕರ ಆಸೆ. ವಿಧವೆಯರಿಗೆ, ಅನಾಥರಿಗೆ, ಹಾಸ್ಪಿಟ್ಲ್ಗಳಲ್ಲಿ ಇವರಿಗೆ ಕೊಡಬೇಕು ತುಂಬ ಆಸೆ. ನನ್ನ ಬಳಿ ಇರುವಾಗ ನಾನು ನೇರವಾಗಿ ಕೊಡ್ತೇನೆ, ನಾನೇ ಹೋಗಿ ಕೊಟ್ಬಿಡ್ತೇನೆ. ಅದಕ್ಕೆ ದೇವರು ನಮ್ಮನ್ನೇನು ಮಾಡ್ತಾರೆ? ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿಮ್ಮ ಹೃದಯದಲ್ಲಿ ದೇವರ ಮಹಿಮೆಗಾಗಿ ಕೊಡಬೇಕೆಂಬ ಆಸೆ ಇರೋರನ್ನ ದೇವರು ಇದೇ ವರ್ಷದಲ್ಲಿ ಅಭಿವೃದ್ಧಿಗೆ ತರ್ತಾರೆ, ನಿಮ್ಮನ್ನು ಹೆಚ್ಚಿಸ್ತಾರೆ. ನಾನು ಹೇಳ್ತೇನೆ, ಅಬ್ರಾಹ್ಮನು ಎಲ್ಲ ಗೆದ್ದು ತಂದು ಎಲ್ಲದರಲ್ಲೂ ಕೊಟ್ಟಂತೆ. ಪ್ರೈಸ್ ಗಾಡ್. ದೇವರಿಗೆ ಕೊಟ್ಟು ನೋಡಿ, ದೇವರು ನಿಮ್ಮನ್ನು ಅಭಿವೃದ್ಧಿಗೆ ತಂದೇ ತರ್ತಾರೆ. ಆಮೇಲೆ ಹೇಳಿ ಬರೋಣ, ಆದಿಕಾಂಡ 26ನೇ ಅಧ್ಯಾಯದಲ್ಲಿ 12-13 ವಾಕ್ಯ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ, ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಅದು ಕ್ಷಾಮ ವರ್ಷ, ಕ್ಷಾಮಗಾಲ. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಈಸಾಕನನ್ನು ಅಭಿವೃದ್ಧಿಪಡಿಸಿದ್ದು ಯಾರು? ಯೆಹೋವನು. ನಿಮ್ಮನ್ನು ಅಭಿವೃದ್ಧಿಪಡಿಸೋದು ಯಾರು? ಹಲ್ಲೆಲೂಯಾ. ದೇವರು ಒಂದು ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸ್ತಾನಂದ್ರೆ ಅವನ ಸಂಪತ್ತು ದಿನೇ ದಿನೇ ಮೇಲೆ ಹೋಗ್ತಾ ಇರ್ತದೆ. ಭಕ್ತರು ಹೇಳಿ, ದೇವರು ಒಂದು ವ್ಯಕ್ತಿಯನ್ನ ಬ್ಲೆಸ್ ಮಾಡ್ತಾನೆ ಅಂತ ಹೇಳೋದಾದ್ರೆ ಆ ವ್ಯಕ್ತಿಯ ಆ ಸಂಪತ್ತು, ಆಶೀರ್ವಾದ ದಿನೇ 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 ದಿನೇ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತೇನೆ. ಓದೀಗ ಮುಂದೆ. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ, ಅವನ ಐಶ್ವರ್ಯ ದಿನೇ ದಿನೇ ಹೆಚ್ಚುತ್ತಾ ಬರ್ತಾ ಇದೆ. ಯಾರ ಆಶೀರ್ವಾದ? ಐಶ್ವರ್ಯ ಇಸಾಕ. ದೇವರು ಅವನ ಐಶ್ವರ್ಯವನ್ನ, ಸಂಪತ್ತನ್ನ ದಿನೇ ದಿನೇ ಹೆಚ್ಚಿಸುತ್ತಾ ಬರ್ತಾ ಇದೆ. ಕಾರಣ ಒಂದೇ, ನಮ್ಮ ಸಂಪತ್ತನ್ನು, ನಮ್ಮ ಐಶ್ವರ್ಯವನ್ನು, ಆಶೀರ್ವಾದವನ್ನು ಹೆಚ್ಚಿಸಬೇಕಾದವರು ದೇವರು. ಆ ದೇವರು ನಮ್ಮನ್ನು ಹೆಚ್ಚಿಸಬೇಕು ಎಂಬುದಾಗಿ ಹೇಳಿದಾರೆ. ಹೆಚ್ಚಿಸಬೇಕಾದ ರೀತಿಯಲ್ಲಿ ನಾವು ಹೇಗೆ ನಡಿಬೇಕು ಆ ರೀತಿ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ನಾವು ದೇವ್ರ ಹತ್ರ ಹೆಚ್ಚು ಕಟ್ತೀವಿ. ದೇವರೇ ನನ್ನ ಸಾಲ ತೀರ್ಬೇಕು, ದೇವ್ರೆ ನನ್ನ ಲೋನ್ ತೀರ್ಬೇಕು, ದೇವ್ರೆ ನನ್ನ ಸಾಲ ತೀರ್ಬೇಕು, ದೇವ್ರೆ, ಹೌದೇ ಇಲ್ವಾ? ದೇವ್ರೆ ನನ್ನ ಮಕ್ಕಳ ಎಜುಕೇಷನ್ಗೆ 5 ಲಕ್ಷ ಬೇಕಪ್ಪ. ಈಗ ಒಂದು BSc ನರ್ಸಿಂಗ್ ಮಾಡಿಸ್ತೀನಿ ಅಂದರೆ 5-10 ಲಕ್ಷದ ಮೇಲೆ ಬೇಕು. ದೇವ್ರೆ ನನ್ನ ಮಗನಿಗೆ BSc ನರ್ಸಿಂಗ್ ಮಾಡಿಸ್ಬೇಕು, ದೇವ್ರೆ 10 ಲಕ್ಷ ಬೇಕು ಸ್ವಾಮಿ ಅಂದರೆ ನೀನೇನು ಮಾಡಬೇಕು? ದೇವರಿಗೆ ನೀನು ಮೊದಲೇ ಕೊಡುವ ಮಗನಾಗಿರ್ಬೇಕು. ಹಾಗಾದ್ರೆ ಈಗ 10 ಲಕ್ಷ ಲೆಕ್ಕಕ್ಕೆ ಇಲ್ಲ ದೇವರಿಗೆ. 10 ಲಕ್ಷ 20 ಲಕ್ಷ ಕೊಡ್ತಾರೆ. ಆಮೇಲೆ ಹೇಳಿ, ನೀನು ಕೊಡುವ ಹೃದಯ ಮನಸ್ಸಿದ್ರೆ ದೇವರು ನೀನು ಕೇಳಲೇಬೇಡ, ನೀನು ಕೊಡ್ತಾರೆ ದೇವರು. ನಿನ್ನ ಹೃದಯ ದೇವ್ರು ನೋಡ್ತಾರೆ, ಮೊದಲೇ ದೇವ್ರು ನೋಡ್ತಾರೆ. ಈ ಹೃದಯ ಕೊಡುವಂಥ ಹೃದಯವ, ಮನಸ್ಸ, ಕನಿಕರ ಇದೆಯಾ, ಪ್ರೀತಿ ಇದೆಯಾ, ಕೊಡುವಂಥ ಮನಸ್ಸಿದೆಯಾ, ದೇವ್ರು ನೋಡ್ತಾರೆ. ಆಗ ನೀ ಕೊಡುವನಾಗಿದ್ರೆ ಖಂಡಿತ ನಿನ್ನ ಐಶ್ವರ್ಯವಂತನಾಗಿ ದೇವರು ಮಾಡೇ ಮಾಡ್ತಾರೆ. ನಾವು ಐಶ್ವರ್ಯವಂತರಾಗಬೇಕಂತ ದೇವ್ರಿಗೆ ಇಷ್ಟನೇ ಇಲ್ವಾ? ಅದಕ್ಕೆ ಬಡವನಾಗಿದ್ದಲ್ವಾ? ಮತ್ತೆ ಇನ್ನೇ ಯಾಕೆ ನಾವು ಬಡವರಾಗಿ ಆಗಿರೋದು?
ನಾವು ದೇವರಿಗೆ ಏನೂ ಕೊಡಲ್ಲ, ದೇವ್ರ ಸೇವೆಗೆ ಏನೂ ಮಾಡಲ್ಲ. ಇಲ್ಲ, ನಾನು ಹೇಳ್ತೀನಿ, ದೇವ್ರ ಸೇವೆಗೆ ಏನು ಮಾಡಿದವ್ರ ಕತೆ ಒಂದು ಟೈಮ್ ಬಂದಾಗ ನಾಮ ಕತೆ ಆಗ್ಬಿಡ್ತದೆ. ಪ್ರೈಸ್ ಗಾಡ್. ಇಲ್ಲ, ನೀವು ಐಶ್ವಂತರಾಗಿ ಮಾರ್ಪಡುವಾಗ ನಿಮ್ಮ ಸಂತತಿ ಐಶ್ವಂತರಾಗಿರ್ಬೇಕು. ನೋಡಿ, ಈಸಾಕನ ಆಶೀರ್ವಾದ ದೇವರು ದಿನೇ ದಿನೇ ಸಂಪತ್ತು ಅಭಿವೃದ್ಧಿಗೆ ತರ್ತಾರೆ. ಈಸಾಕನ ಆಶೀರ್ವಾದ ಹೆಚ್ಚಿಸಿದ ದೇವರು. ಗೊತ್ತಿಲ್ಲ ಪರಿಶುದ್ಧಾತ್ಮ ಯಾಕೆ ಮಾತನಾಡ್ತಾರಂತೇಳಿ. ನಾನು ಎನಿಸ್ತೇನೆ ನಮ್ಮನ್ನು ದೇವರು ಇದೆಲ್ಲ ಈ ವರ್ಷ ಅಭಿವೃದ್ಧಿಗೆ ತರ್ತಾರೆ, ಉನ್ನತಿಗೆ ತರ್ತಾರೆ. ಆ ಹೃದಯ ಮನಸ್ಸು ನಮಗೆ ಬೇಕು. ನಾನು ಹೇಳ್ತೇನೆ, ಗುಡ್ ಹೆಲ್ತ್, ₹1 ಡಾಕ್ಟ್ರಿಗೆ ಹೋಗಬಾರ್ದಂದ್ರೆ ನಾನು ರಿಯಲ್ ಹೇಳ್ತೀನಿ, ನಿಮ್ಮ ದೇವರಿಗೆ ಕೊಟ್ಟು ನೋಡಿ. ಯಾವ ವ್ಯಾಧಿಗಳು, ಬಂಧನಗಳು, ಅಂಧಕಾರ ಶಕ್ತಿ, ಮಾಟ ಏನಿದ್ರು ದೇವರು ಎಲ್ಲೆಂದ ಬಿಡುಗಡೆ ಕೊಟ್ಟು ನಿನ್ನ ಸೌಖ್ಯವಾಗಿ ದೇವರು ಆರೋಗ್ಯಕರ. ಹಲ್ಲೆಲೂಯಾ. ದೇವರು ನಮ್ಮನ್ನು ಹೆಚ್ಚಿಸುವನಾಗಿದ್ದಾನೆ. ಹೇಳಿ, ವರ್ಷ ದೇವರು ನಿಮ್ಮನ್ನು ಹೆಚ್ಚಿಸ್ತಾನೆ, ನಿಮ್ಮನ್ನ ಅಭಿವೃದ್ಧಿಗೆ ತರ್ತಾನೆ, ನಿಮ್ಮನ್ನ ಉನ್ನತಿಗೆ ತರ್ತಾನೆ, ನಿಮ್ಮನ್ನ ಸಮೃದ್ಧಿಗೆ ತರ್ತಾನೆ. ನಿಮ್ಮ ಸಂಪತ್ತು ದಿನೇ ದಿನೇ ಹೆಚ್ಚಾಗುತ್ತೆ. ಈ ಫಾರ್ಮುಲಾವನ್ನು ಯಾರು ಯೂಸ್ ಮಾಡ್ತಾರೋ ಆ ಫಾರ್ಮುಲಾದಲ್ಲಿ ಉತ್ತರವನ್ನು ಆನ್ಸರನ್ನು ಭಯಂಕರ ನೋಡ್ತಿರಲಿ. ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ನಮ್ಮನ್ನು, ನಮ್ಮ ಸಭೆ ಸೇವೆನ ಒಂದು ಫೈನಾನ್ಷಿಯಲಿ ಬ್ರೇಕ್ ಕೊಟ್ಟು ನಡೆಸ್ತಾರೆ. ಒಂದು ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ ಇರ್ತದೆ. ಆಮೇಲೆ ಹೇಳ್ರಿ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮನ್ನು ಹೆಚ್ಚಿಸಲಿ. ಯೇಸು ನಾಮದಲ್ಲಿ ಆಮೆನ್, ಆಮೆನ್.